ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್. ನೈಟ್ ಹೊರಟ್ವಿ. ಸುಮಾರು ರಾತ್ರಿ 11 ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ಅಲ್ಲೋಗಿ ಕರೆಕ್ಟಾಗಿ 5:15 ಹೋಗಿ ತಲುಪಿದ್ವಿ ನಾವು ಅಂದ್ಕೊಂಡಿರೋಂಥ ಸ್ಥಳಕ್ಕೆ. ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಆ ಊರುಗಳಲ್ಲಿ ಸಿಗೋವಂಥ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ತಿಂದ್ಕೊಂಡು ಮಧ್ಯರಾತ್ರಿಲೇ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಖುಷಿ ಆಯಿತು. ಹಾಗೆಯೇ ಫೈನಲಿ ನಾವು ಅಂದ್ಕೊಂಡಿದ್ದಂಥ ಸ್ಥಳಕ್ಕೆ ಬಂದು ತಲುಪಿದ್ವಿ. ಚಿಟ್ಟೆ, ಏಯ್ ಹ್ಯಾಪಿ ಬರ್ಡೇ ಕಣೆ. ಹಾಗೆ ಚಿಟ್ಟೆಗೆ ಫಸ್ಟ್ ವಿಶ್ ಮಾಡ್ತಾ ನಾವು ಒಂದು ರೂಮ್ನ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗಲ್ಲೇ ಒಂದು ಡಬಲ್ ಬೆಡ್ ಇರೋವಂಥದ್ದು ಒಂದು ದೊಡ್ಡ ರೂಮ್ನೇ ಮಾಡ್ಕೊಂಡ್ವಿ. ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ರೂಮ್ ಎಂಟ್ರೆನ್ಸ್ ಆಗ್ತಾ ಮೆಟ್ಲತ್ಕೊಂಡು ಹೋಗುವಾಗಲೇ ದೊಡ್ಡ ದೊಡ್ಡ ರಾಘವೇಂದ್ರ ಸ್ವಾಮಿ ಫೋಟೋಸ್ಗಳನ್ನ ಹಾಕಿದರು. ಹಾಗಾಗಿ ಅಲ್ಲೇ ಸೈಡಲ್ಲಿ ಸ್ಲಿಪ್ಪರ್ನ ಬಿಟ್ಟು ಸ್ವಾಮಿಗೆ ಅಲ್ಲಿಂದನೇ ಕೈ ಮುಗಿದು ರೂಮ್ ಒಳಗೆ ಎಂಟ್ರಿ ಕೊಟ್ವಿ. ತುಂಬಾ ಏನಂತಾರೆ, ನೈಟ್ ಜರ್ನಿ ಅಲ್ವಾ, ಅಷ್ಟೇನು ರಿಸ್ಕ್ ಅನ್ನಿಸ್ಲಿಲ್ಲ. ನಿದ್ದೆ ಮಾಡ್ಕೊತಾ ಬಂದ್ವಿ. ಒಬ್ಬರು ನಿದ್ದೆ ಮಾಡ್ದಂಗೆ ಒಬ್ಬರು ಎದ್ದಿರೋದು ಈ ಥರ ಮಾಡ್ಕೊಂಡು ಬಂದ್ವಿ. ಯಾಕೊತ್ತಾ ಡ್ರೈವರ್ಗೂ ಸಹ ನಿದ್ದೆ ಬರ್ಬೋದು ಅನ್ನೋ ಉದ್ದೇಶಕ್ಕೆ. ಡ್ರೈವರ್ ನಮ್ಮ ಅಣ್ಣನೇ ಆಗಿದ್ದರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ನಾನು ಮೊದಲಿಗೆ ದೇವರಾಜನು ಮತ್ತು ಅಣ್ಣನೂ ಕಳಿಸಿದ್ವಿ. ರೂಮ್ಗಳು ನೋಡಿ ಚೆನ್ನಾಗಿದೆಯಾ, ಬಾತ್ರೂಮ್ ಎಲ್ಲ ನೀಟಾಗಿದೆಯಾ ಫಸ್ಟ್ ನೋಡಿ, ಆಮೇಲೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬೇರೆ ರೂಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಫಸ್ಟ್ ಬಂದು ರೂಮ್ ಎಲ್ಲ ಚೆಕ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಮಾಡಾದ್ಮೇಲೆ ನಾನು ಅಕ್ಕ ಎಲ್ಲ ಬಂದ್ವಿ. ಚಿಟ್ಟೆ ಕೂಡ ಬಂದಳು. ವರ್ಷ ಫುಲ್ಲು ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತ. ನೀಟಾಗಿದೆ ರೂಮ್ ಮಾತ್ರ. ಹಾಗೆ ಬರ್ತಿದ್ದಂಗೆ ಫಸ್ಟು ಮಕ್ಕಳೆಲ್ಲ ಸ್ನಾನ ಮಾಡಿಬಿಡ್ಲಿ ಅಂದ್ಬಿಟ್ಟು ಫಸ್ಟು ಚಿಟ್ಟೆಗೆ ಸ್ನಾನ ಮಾಡಿ ಅವಳಿಗೆ ಹೊಸ ಬಟ್ಟೆ ಹಾಕಿ, ಹಾಗೆ ನೆನ್ನೆ ಅವಳಿಗೆ ಕಿವಿನೇ ಚುಚ್ಚಿಸಿದ್ವಿ ಅಲ್ವಾ. ನಾನು ಗೊಲ್ಸು ಹಾಕಿರಲಿಲ್ಲ ಆಯಿತಾ. ಕಾಲು ಕಡ್ಗನ ಹಾಗೇ ಕಾಲು ಬಳೆನ ಹಾಗೆ ತಂದಿದ್ದೆ. ಹುಟ್ಟಿದ ಹಬ್ಬದ ದಿನ ಫಸ್ಟ್ ವೇರ್ ಮಾಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಅವಳಿಗೆ ಹಾಕ್ತಾಯಿದ್ದೀನಿ. ಈ ಥರ ಅಂದರೆ ಟೈಟಾಗಿ ಕುತ್ಕೊಂಡು ಬಿಚ್ಚದೇ ಇರೋ ಥರ ತೊಗೊಂಡ್ವಿ ಈ ಸತಿ. ಹಂಗಾಗಿ ಅವಳು ಆರಾಮಾಗಿರ್ತಾಳೆ, ಕೈಗೆ ಬಿಚ್ಚಿಟ್ಕೊಳ್ಳೋದಿಲ್ಲ. ಹಾಗೆ ನಾನು ಅಕ್ಕನೂ ಕೂಡ ಅವರಿಬ್ಬರೂ ಹೊರಗಡೆ ಕಳಿಸಿ ನಾವು ಸ್ನಾನ ಗಿನ ಮಾಡಿ ರೆಡಿ ಆದ್ವಿ. ನಾನು ಹೇಳ್ದೆ ಅಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಬೋಟ್ನೆಕ್ಕೆ ಆಲ್ಮೋಸ್ಟ್ ಸ್ಟಿಚ್ ಮಾಡೋದು, ನನಗೆ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಸ್ಯಾರಿ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಕಲರ್ ಕಾಂಬಿನೇಷನ್ ಈ ವಿಡಿಯೋ ಮಾಡುವಾಗಂತೂ ಸನ್ನಿಧಾನಕ್ಕೆ ಹೋಗುವಾಗ ಇನ್ನೂ ಚೆನ್ನಾಗಿ ಬ್ರೈಟಾಗಿ ಫೇಸ್ಗೆ ಬ್ರೈಟ್ನೆಸ್ನ ಕೊಡ್ತಾಯಿತ್ತು. ಹಾಗೆ ನಿಮಗೆ ಸುತ್ತಮುತ್ತ ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ. ಹೌದು, ನಾವು ಬಂದಿರೋದು ಮಂತ್ರಾಲಯಕ್ಕೆ. ನಿಮಗೆ ಹೇಳಿರ್ತೀನಿ, ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಮಂತ್ರಾಲಯಕ್ಕೆ ನಾವು ಒಂದ್ಸಲಿನೂ ಹೋಗಿಲ್ಲ. ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ವಿ, ದೊಡ್ಡ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ ಅಂತೆಲ್ಲ ಹೊನ್ನವ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಅಂತೆಲ್ಲ ಹೇಳಿದ್ದೀನಿ ಅಲ್ವಾ. ದಿಢೀರಂತಲೇ ಹೊರಟ್ವಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾವು ಪ್ಲ್ಯಾನೇ ಇರಲಿಲ್ಲ. ಪ್ಲ್ಯಾನ್ ಇಲ್ದಿರೋದನ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಚಿಟ್ಟೆ ಬರ್ತಡೇ ಪ್ರಯುಕ್ತ. ಅವ್ರ ಅಪ್ಪ ಹೇಳಿದ ತಕ್ಷಣವೇ ನಾನು ಖುಷಿಯಿಂದ ಹೊರಟ್ಬಿಟ್ವೆ. ಅವರು ಮಿಸ್ಸಾಗಿ ಅಂದರು, ಇತ್ತಾಗ ಹೆಂಗೂ ರಜಾ ಹಾಕ್ಬಿಟ್ಟಿದ್ದೀನಲ್ಲ, ಬಾತಾಗ ಮಂತ್ರಾಲಯಕ್ಕೆ ಹೋಗಿ ಬಂದುಬಿಡೋಣ, ಇನ್ನು ರಜೆ ಸಿಗುತ್ತೋ ಇಲ್ವೋ ಗೊತ್ತಿರಲ್ಲ ಅಂತ ಅಂದ್ಬಿಟ್ರು. ನಾನು ತಕ್ಷಣ ಹ್ಞೂ ಅಂದೆ. ಯಾಕೋತಾ ಅದು ಸನ್ನಿಧಾನಕ್ಕೆ ಹೋಗೋಕ್ಕೆ ರಾಯರ ಅಪ್ಪಣೆನೇ ಇರಬೇಕು ಅಂತಾರೆ. ಹಂಗಾಗಿ ಈಗ ಅಪ್ಪಣೆ ಸಿಕ್ಕಿದೆ ಅಂದ್ಬಿಟ್ಟು ನಾವು ಕೂಡ ಖುಷಿಯಿಂದ ಅಕ್ಕ, ನಾನು, ನನ್ನ ಫ್ಯಾಮಿಲಿ ಪೂರ್ತಿ ಹೊರಟು ಬಂದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಷ್ಟೇ ಜನ ಇರಲಿ, ದರ್ಶನ ಮಾತ್ರ ಒಂದು ಅರ್ಧ ಗಂಟೆ ಒಳಗಡೆ ಮುಗಿದೋಗ್ಬಿಡುತ್ತೆ. ತುಂಬ ಖುಷಿಯಿಂದ ದರ್ಶನ ಮಾಡಿ ಹೊರ್ಗಡೆ ಎಲ್ಲ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು. ಹಾಗೆಯೇ ಅಕ್ಕನೂ ಕೂಡ ಹೆಜ್ಜೆ ನಮಸ್ಕಾರ ಹಾಕಿದ್ಲು. ನಾನು 5 ಪ್ರದಕ್ಷಿಣೆ ಏನೋ ಬಂದೆ. ರಾಯರಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲೇ ಕೂತ್ಕೊಂಡು ನಾವು ಒಳಗಡೆ ಎಲ್ಲ ಅಕ್ಷತೆ ಮತ್ತು ತೀರ್ಥ ಎಲ್ಲ ಇಸ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಬರೋದ್ರಲ್ಲಿ ದೇವರಾಜು ಪ್ರಸಾದ ತೊಗೊಳಕ್ಕೆ ಹೊರಗಡೆ ಹೋಗಿದ್ರು. ಎಲ್ಲನೂ ಅಕ್ಷತೆ ಎಲ್ಲ ಇಸ್ಕೊಂಡು. ಯಾಕೆಂದರೆ ಅಲ್ಲೂ ತುಂಬ ದೊಡ್ಡ ಕ್ಯೂ ಇತ್ತು. ಹಂಗಾಗಿ ನೋಡಿದ್ರಲ್ಲಿ ಎಷ್ಟು ಜನ ಬಂದಿರೋ. ಅದು ಗುರುವಾರ ಅಂತೂ ಕಾಲಿಕ್ಕಕ್ಕೆ ಜಾಗ ಇರಲ್ಲ ಅಂತ ಇದ್ರು. ಅಲ್ಲಿ ಸುಮಾರು ಜನ ಹೇಳ್ತಾಯಿದ್ರು. ಹಂಗೇ ಆಯಿತು. ಆದರೆ ಪರವಾಗಿಲ್ಲ, ದರ್ಶನ ಬೇಗ ಆಯಿತು. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಇವೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಚಿನ್ನದಿಂದ ಮಾಡಿರೋಂಥ ರಾಯರು, ಹಾಗೆ ಚಿನ್ನದ ತೇರು ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಅದು ಕಣ್ ತುಂಬ್ಕೊಳ್ಳೋದೇ ತುಂಬ ಹೊತ್ತಾಯಿತು. ಟೈಮ್ ಇದ್ದಿದ್ದರಿಂದ ನಾವು ತುಂಬ ಹೊತ್ತು ಟೈಮ್ ಪಾಸ್ ಮಾಡೋದು ದೇವಸ್ಥಾನದ ಒಳಗಡೆ ಅಂತಲೇ ಹೇಳ್ಬೋದು. ಬೆಳಗಿನ ದರ್ಶನ ತುಂಬ ಮನಸ್ಸಿಗೆ ಏನಂತಾರೆ ಪೀಸ್ಫುಲ್ಲಾಗಿತ್ತು ದರ್ಶನ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ದರ್ಶನ ಮಾಡೋದ್ರಲ್ಲಿ ದೇವಸ್ಥಾನದ ಒಳಗಡೆ
ಏನಂತಾರೆ ಈ ಪೂಜಾ ಸಾಮಗ್ರಿ ಭಂಡಾರ ಅಂತ ಒಂದು ಅಂಗಡಿ ಮಾಡಿದ್ರು. ಅಲ್ಲಿಗಂಟ ಓಪನ್ ಇರಲಿಲ್ಲ, ಸುಮಾರು ಹೊತ್ತಾದ್ಮೇಲೆ ಓಪನ್ ಮಾಡಿದ್ರು. ಹಾಗೆ ಅಲ್ಲಿ ಈ ಥರದೊಂದು ಮಾಡೆಲ್ನ ಸಹ ಮಾಡಿದ್ದಾರೆ, ಮಂತ್ರಾಲಯ ದೇವಸ್ಥಾನದ್ದು ಚಿಕ್ಕದಾಗಿ. ತುಂಬ ಚೆಂದಾಗಿತ್ತು ನೋಡಲಿಕ್ಕೆ. ನಾನಂತೂ ಸುಮಾರು ಹೊತ್ತು ಇಲ್ಲೇ ಕಳೆದೆ ನೋಡ್ತಾ, ಸಣ್ಣ ಸಣ್ಣದನ್ನು ಗಮನಿಸ್ಕೊಂಡು. ಅಷ್ಟರಲ್ಲಿ ದೇವ್ರ ದರ್ಶನ ಮಾಡ್ಕೊಂಡೆಲ್ಲ ಆಚೆಗೆ ಬಂದಿದ್ದಾಗಿತ್ತಲ್ವ. ವರ್ಷಕ್ಕಾರು ಹೋಗ್ಲಿ ನಾವು ಮಂತ್ರಾಲಯ ಟಿವಿಯಲ್ಲಿ ಪ್ರಸಾರ ಮಾಡ್ತಾಯಿದ್ರು, ರಾಯರಿಗೆ ಅಭಿಷೇಕ ಮಾಡೋದಿಲ್ಲ. ಅದನ್ನೊಂದು ವಿಡಿಯೋ ಮಾಡ್ಕೊಂಡೆ. ಯಾಕೆ ಅಂದರೆ ದೇವ್ರ ಮುಂದೆ ನಮ್ಮನ್ನ ಒಂದು ನಿಮಿಷನೂ ನಿಲ್ಲಕ್ಕೆ ಬಿಡಲ್ಲ, ಒಂದು ಸೆಕೆಂಡ್ಗೆ ಕಳಿಸ್ಬಿಡ್ತಾರೆ. ಹಾಗಾಗಿ ಕ್ಯೂವಲ್ಲಿ ನಿಂತ್ಕೊಂಡಾಗಲೇ ನಾವು ದೇವ್ರ ದರ್ಶನ ಮಾಡ್ಕೊತಾನೆ ಹೋಗ್ತಿದ್ದೆ. ನಾನಂತೂ ರಾಯರ ಜಪ ಮಾಡಿಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ಕೊಂಡು ಸುಮಾರು ಆ ಕೌಂಟ್ರುಗಳನ್ನೆಲ್ಲ ಸುತ್ಕೊಂಡು ಹೋಗುವ ಗಂಟನೂ ನಾನು ಅದು ಮಂತ್ರ ಹೇಳ್ಕೊಂಡು ದರ್ಶನ ಮಾಡಿಕೊಂಡೆ. ಹಾಗೆಯೇ ಚಿನ್ನದ ತೇರ ಹತ್ರ ನಿಂತ್ಕೊಂಡು ಒಂದು ವಿಡಿಯೋ ಫೋಟೋ ಎಲ್ಲ ತೊಗೊಂಡು ತುಂಬ ಖುಷಿ ಅನ್ನಿಸ್ತು ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಲಿಕ್ಕೆ. ಹಾಗೆ ಈ ವರ್ಷ ತುಂಬ ವಿಶೇಷವಾಗಿ ಚಿಟ್ಟೆ ಬರ್ತಡೇನ ಆಚರಿಸಿದ್ವಲ್ಲ, ಒಳ್ಳೆ ಸನ್ನಿಧಾನದಲ್ಲಿ ಅನ್ನೋದು ತುಂಬ ಮೆಮೊರಿಬಲ್ ಆಗಿರುತ್ತೆ ಈ ಒಂದು ದಿನ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಪೂಜಾ ಭಂಡಾರ ಅನ್ನೋ ಅಂಗಡಿ ಓಪನ್ ಆಯಿತು. ಅಲ್ಲೆಲ್ಲ ಏನೇನು ವಸ್ತುಗಳಿದೆ ಎಲ್ಲ ನೋಡಿಕೊಂಡು ನನಗೆ ಬೇಕಾಗಿರೋಂಥ ಅತ್ಯಮೂಲ್ಯವಾದಂಥ ವಸ್ತುನ ತೊಗೊಂಡು ಮನೆಗೆ ಬಂದಿದ್ದೀನಿ. ನಾಳಿನ ವಿಡಿಯೋದಲ್ಲಿ ನಾನು ಏನು ತೊಗೊಂಡೆ ಅಂತ ಶೇರ್ ಮಾಡ್ತೀನಿ. ಹಾಗೆ ನನಗೆ ಮಾತ್ರ ಬೇಗ ದರ್ಶನ ಆಗಿದ್ದು ತುಂಬಾ ಖುಷಿಯಾಯಿತು. ನಾನು ಅಂದ್ಕೊಂಡಿದ್ದೆ ತುಂಬ ದೊಡ್ಡ ಸ್ಥಳ ಅಲ್ವಾ, ತುಂಬಾ ಲೇಟ್ ಆಗುತ್ತೆ ದರ್ಶನ ಮಾಡ್ಕೊಂಡು ಆಚೆಗೆ ಬರೋದ್ರಲ್ಲಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ನಾವು ಬೇಗನೆ ದರ್ಶನಕ್ಕೆ ಹೋಗಿದ್ದಕ್ಕೆ ಇನ್ನೂ ಬೇಗನೆ ಬಂದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತನೂ ಕಮ್ಮಿ ಟೈಮ್ಗೆ ಬಂದ್ವಿ. ಪ್ರಸಾದನೂ ಅಷ್ಟರಲ್ಲಿ ದೇವರಾಜೆಲ್ಲ ತೆಗೆದಿಟ್ಟಿದ್ರು. ನಾವು ಹೊರಾಂಗಣದಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ಕಾಲ ಕಳೆದು ಫೈನಲಿ ಈಗ ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಡು ಬಂದಿದ್ದೆ ಅಲ್ವಾ, ಅದನ್ನು ತಿಂದ್ಕೊಂಡ್ವಿ. ದೇವರಾಜು ಅದೇ ನಮ್ಮ ಅಣ್ಣ ಬಂದಿದ್ದಲ್ಲ, ಅವನು ಹೊರಗಡೆ ಇಡ್ಲಿ ತಿಂದ. ನಾವು ಅಲ್ಲೇ ಸುತ್ತಮುತ್ತ ಅಂಗಡಿ ಸುತ್ತಾಡ್ಕೊಂಡು ನಮಗೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ತೊಗೊಂಡು ಹಾಗೆ ಹೋದ್ವಿ. ಇದೊಂದು ಹಣ್ಣು ಕಣ್ಣಿಗೆ ಬಿತ್ತು. ನಾನಂತೂ ಟೇಸ್ಟ್ ಮಾಡಿರಲಿಲ್ಲ, ಹಂಗೆ ವಿಡಿಯೋ ಮಾಡಿಕೊಂಡೆ. ರೂಮಿಗೆ ಬಂದು ಚಪಾತಿ ತಿಂದು ಹಾಗೆ ರೆಸ್ಟ್ ಮಾಡಿಬಿಟ್ವಿ. ಒಂದು 11-12 ಗಂಟೆ ತನಕ ರೆಸ್ಟ್ ಮಾಡಿದ್ವಿ. ಆಮೇಲಿಂದ ಮತ್ತೆ ನಾವು ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿನ ವೇರ್ ಮಾಡಿದ್ದೆಲ್ಲ ತುಂಬ ಹೊತ್ತು ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ನನಗೆ ಟ್ರಾವೆಲಲ್ಲಿ. ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿ ನಾವಿನ್ನು ಹೊರಟಿದ್ದೇನೆ ಪಂಚಮುಖಿ ಆಂಜನೇಯ ನೋಡಲಿಕ್ಕೆ. ತುಂಬ ಚೆನ್ನಾಗಿತ್ತು ಅದು ಕೂಡ. ಅಷ್ಟರಲ್ಲಿ ನನಗೆ ಮೈಗ್ರೇನ್ ಜಾಸ್ತಿ ಆಗಿಬಿಡ್ತು. ನನಗೆ ಬಿಸಿಲು ನೋಡೋಂಗಿಲ್ಲ, ಗಾಳಿಲಿ ಹೋಗೋಂಗಿಲ್ಲ, ಮೈಗ್ರೇನ್ ಅಟ್ಯಾಕ್ ಆಗಿಬಿಡುತ್ತೆ. 2 ಮಾತ್ರೆ ನುಂಗಿದ್ದೀನಿ ಇವತ್ತಿನ ಟ್ರಾವೆಲಲ್ಲಿ ನಾನು. ಕಮ್ಮಿನೇ ಆಗಲಿಲ್ಲ. ಸಂಜೆ ಆದ್ರೂ 2 ಮಾತ್ರೆ ನುಂಗಿದ್ರೂ ತಲೆ ಗುಯ್ ಅನ್ನೋದು ಹಂಗೇನೆ ಇರಲಿ ಅಂದ್ಬಿಟ್ಟು ಅದೇ ಒಂದು ಹೋಗಿರೋದೇ ಉಂಟಂತೆ ತಲೆನೋವಿಂದ ನಾನೇನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹ್ಯಾಪಿಯಿಂದನೇ ವಿಡಿಯೋ ಮಾಡಿಕೊಂಡು ದೇವ್ರ ದರ್ಶನವೂ ಮಾಡಿದೆ. ಅಲ್ಲೂ ಸ್ವಲ್ಪ ಕ್ಯೂ ಇತ್ತು. ಇಲ್ಲಿಗಿಂತ ಅಲ್ಲೇ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಮಗೆ. ಮಂತ್ರಾಲಯಕ್ಕಿಂತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ನಾವು ದರ್ಶನ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾವು ಈ ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ, ವರ್ಷಕ್ಕೊಂದು ಸಲ ಫ್ಯಾಮಿಲಿ ಎಲ್ಲ ಒಂದು 2 ಡೇಸ್ ಟ್ರಿಪ್ ಹಾಕಬೇಕು ಅಂತ. ನಾವು ಹೊನ್ನಾವರ ಸೈಡ್ ಹೋಗೋಣ ಈ ವರ್ಷ ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಜ್ಞಾನ ಕೊಟ್ಟನೋ ದೇವರು ಗೊತ್ತಿಲ್ಲ, ಮಂತ್ರಾಲಯದ ಕಡೆ ಬಂದುಬಿಟ್ವಿ. ಈ ವರ್ಷ ನಮ್ಮ ಟ್ರಿಪ್ ಇರೋದು ಮಂತ್ರಾಲಯ. ನೆಕ್ಸ್ಟ್ ಇಯರ್ ನೋಡೋಣ ಯಾವ ಕಡೆ ಹೋಗ್ತೀವಿ ಅಂದ್ಬಿಟ್ಟು ಫೈನಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಆಂಜನೇಯನ ಪಾದದ ಗುರುತು, ಅಲ್ಲಿ ಹೊರಗಡೆನೇ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದಾಗ ಅಲ್ಲೊಂದು ಕೋತಿನ ಪಕ್ಕದಲ್ಲಿ ಒಬ್ಬರು ಜ್ಯೂಸ್ ಇಟ್ಕೊಂಡು ಕೂತಿದ್ರು, ಅದನ್ನು ಕಿತ್ಕೊಂಡು ಹೋಗಿ ಕುಡಿತಾ ಇತ್ತು. ಎಷ್ಟು ಚೆಂದ ಪೋಸ್ ಕೊಡ್ತಿತ್ತು. ಸಡನ್ನಾಗಿ ವೀಡಿಯೋ ಮಾಡ್ಕೋತಾ ಇದ್ದೀನಿ, ಉಲ್ಟಾ ತಿರ್ಕೊಂಡು ಬಿಡ್ತು. ಹಾಗೆ ದೇವ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಕ್ಕೆ ಎಲ್ಲ ಇಟ್ಟಿದ್ರು, ಅದ್ರದ್ದು ಎಲ್ಲ ವೀಡಿಯೋ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು, ಅಂದರೆ ಕವಡೆ, ಬಳೆ, ಸರ ಇವೆಲ್ಲ ಇದು ಸುಮ್ಮನೆ ನೋಡಿಕೊಂಡು ನಮಗೇನು ಬೇಕೋ ಅದು ತೊಗೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಚಾಟ್ ಅಂಗಡಿಗೆ ಬಂದ್ವಿ. ಏನಂತ ಅಂದರೆ ಮಿರ್ಚಿ ಮಂಡಕ್ಕಿ ತಿನ್ನೋಣ. ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಲ್ವ. ಹಾಗಾಗಿ ನನಗೆ ಅನಿಸುತ್ತೆ ಮಂಡಕ್ಕಿ ತಿನ್ಬೋದು, ಈ ಮಿರ್ಚಿ ಬಜ್ಜಿನ ತೊಗೋಬೇಡಿ ಅಂತ. ಸುಮ್ಮನೆ ಏನು ಗೊತ್ತಾ, ಸ್ವಲ್ಪನೂ ರುಚಿ ಇರಲಿಲ್ಲ. ಬದನೆಕಾಯಿ ಬಜ್ಜಿ ಎಲ್ಲ ತೊಗೊಂಡ್ವಿ, ಸುಮ್ಮನೆ ವೇಸ್ಟ್ ಆಯಿತು. ಬಂದಿದ್ದ ಕಡೆ ಅಲ್ಲಿ ಊಟನ ಟೇಸ್ಟ್ ಮಾಡಬೇಕು ಅಂತ, ಅದಕ್ಕೆ ಚೆನ್ನಾಗಿಲ್ಲ ಅಂತಂದರೆ ಮಕ್ಕಳು ಇಷ್ಟಪಡಲ್ವಲ್ಲ. ಹಂಗಾಗಿ ಅಂದರೆ ಎಣ್ಣೆಗಳೆಲ್ಲನೂ ಕರ್ದಿದ್ದ ಎಣ್ಣೆಲೆ ಕರೆದು ಕೊಡ್ತಾರೆ ಅಂತ ಮುಗ್ಗು ವಾಸನೆ ಹೊಡಿತಿತ್ತು. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ವಿ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ತೊಗೊಳ್ತೀನಿ. ಪೂರಿ ಚೆನ್ನಾಗಿತ್ತು ಅಷ್ಟೇ. ನಾನು ಅಲ್ಲಿ ಪೂರಿ ತಿಂದೆ, ಬಜ್ಜಿ ತಿನ್ನಲಿಲ್ಲ. ಒಂಚೂರು ತಿಂದೆ, ನಂಗೆ ಯಾಕೋ ತಿನ್ನೋಕ್ಕಾಗಲಿಲ್ಲ. ಅದಾದಮೇಲೆ ಕಬ್ಬಿನಲ್ಲಿ ಕುಡ್ಕೊಂಡು ಮತ್ತೆ ರಿಟರ್ನ್ ಊರ ಕಡೆ ಹೊರಟ್ವಿ. ನಾವು ಇನ್ನೇನು ನೋಡೋಕ್ಕೆ ಹೋಗಲಿಲ್ಲ. ನಮಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ನಮ್ಗೆ ಅಲ್ಲಿ ಸುತ್ತಮುತ್ತ ಏನೇನು ನೋಡಬೇಕು ಅನ್ನೋದು ನಮ್ಗೆ ಐಡಿಯಾ ಬರಲಿಲ್ಲ. ಹಾಗಾಗಿ ನಾವು ಈ ಸತಿ ಬರೀ ಪಂಚಮುಖಿ ಆಂಜನೇಯ ಮತ್ತು ಮಂತ್ರಾಲಯ ನೋಡ್ಕೊಂಡು ಡೈರೆಕ್ಟ್ ಊರ ಕಡೆ ಬಂದ್ವಿ. ಅಲ್ಲಿ ಬಳ್ಳಾರಿಲಿ ಒಂದು ಕಡೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು
ನಾವು ಮನೆ ಕಡೆಗೆ ಬಂದ್ವಿ. ಈ ಥರ ಇತ್ತು ಸೀನು ಬರ್ತಾ. ತುಂಬ ಚೆನ್ನಾಗಿ ಅನಿಸ್ತು. ಆ ಹೈವೇ ನೋಡೋಕ್ಕೆ ಒಂದು ಮಜಾ ಅನ್ನಿಸ್ತಿತ್ತು ನನಗೆ. ಬೆಂಗಳೂರು ಮಂಗಳೂರು ಹೈವೇಗಿಂತ ಬಳ್ಳಾರಿ ಹೈವೇ ತುಂಬ ಇಷ್ಟ ಆಗುತ್ತೆ. ಈಗ ರೋಡ್ ಮಧ್ಯದಲ್ಲಿ ಪಾಪು ಬರ್ತ್ಡೇ ಮಾಡೋಣ ಅಂತಲೂ ಐಡಿಯಾ ಮಾಡ್ಕೊಂಡ್ವಿ. ಹಂಗಾಗಿ ಹಿರಿಯೂರಲ್ಲಿ ನಿಲ್ಲಿಸಿ, ಹಂಗೆ ನಮ್ಮ ಅಣ್ಣ ಬೇರೆ ಊಟ ಮಾಡಬೇಕು ಅಂದ. ಅವನಿಗೆ ಇಡ್ಲಿ ಎಲ್ಲ ತಿನ್ನಿಸ್ಬಿಟ್ಟು, ದೇವರಾಜು ಕೂಡ ತಿಂದರು. ನಾವೇನು ತಿನ್ನೋಕೆ ಹೋಗಲಿಲ್ಲ. ಆದರೆ ಅಲ್ಲಿ ಕೇಕ್ ತೊಗೊಂಡ್ವಿ. ಮಾರ್ಗ ಮಧ್ಯದಲ್ಲಿ ಕೇಕ್ ಕಟ್ ಮಾಡ್ಸೋಣ, ಇಂಥ ಹೈವೇಲಿ ಕಟ್ ಮಾಡ್ಸೋಣ ಅಂತ ನಮ್ಮ ಹಿರಿಯೂರಿಗೆ ಬಂದಿದ್ದೀವಿ. ಚಿಟ್ಟಕ್ಕೆ ಹೈವೇಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಒಂದು ಅರ್ಧ ಕೆ ಜಿ ಕೇಕ್ ತರೋದಕ್ಕೆ ಹೋಗಿದ್ದಾರೆ ಅವರಪ್ಪ. ಹಾಗೆ ಅಣ್ಣ ಊಟ ಮಾಡಿರಲಿಲ್ಲ. ನಾವು ಬಳ್ಳಾರಿಯಲ್ಲಿ ಮಸಾಲೆ ದೋಸೆ ತಿಂದಿದ್ವಿ. ಹಾಗಾಗಿ ಇಲ್ಲಿ ಏನಾದ್ರು ಚಾಟ್ಸ್ ತಿನ್ನೋಣ ಅಂದ್ಕೊಂಡಿದ್ದೀವಿ. ಅವ್ನು ಊಟ ಮಾಡ್ತಾನೆ, ಜೊತೆ ಕೇಕ್ ತೊಗೊತೀವಿ. ಹೈವೇಲಿ ಇವಳಿಗೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸಿಂಪಲಾಗಿ ಒಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಇರುತ್ತೆ. ಸ್ಪೆಷಲ್ ಬರ್ತ್ಡೇ ಸೆಲೆಬ್ರೇಷನ್ ಇವಳ್ದು. ವಿಶೇಷವಾಗಿ ನಾವು ಹುಟ್ಟಾಗಿಂದನೇ ಆ ದೇವಸ್ಥಾನ ನೋಡಬೇಕು ಅಂತ ಇಷ್ಟು ವರ್ಷ ಆದಮೇಲೆ ನೋಡಿರೋದು. ಅದೊಂದು ವಿಶೇಷ ಇವಳು ಬರ್ತ್ಡೇ ದಿನ ಆಗಿದ್ದು. ಹಾಗಾಗಿ ಈಗ ಹಿರಿಯೂರಿಗೆ ಬಂದಿದ್ದೀವಿ. ಆಲ್ರೆಡಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಜರ್ನಿ ಮಾಡಿ. ಸರಿ ನೋಡೋಣ ಏನು ಸಿಗುತ್ತೆ. ಇಲ್ಲಿ ನಮ್ಮೂರ ಥರ ಸಿಗುತ್ತೆ ಗೋಬಿ ಎಲ್ಲ, ನೋಡೋಣ ಟೇಸ್ಟ್. ಎಲ್ಲೂ ಹೊರಗಡೆ ಸೈಡ್ ಮಾಡಿಲ್ಲ ಅಲ್ಲ, ಹಾಗಾಗಿ ಕೇಕ್ ಬಂದು ನೋಡಿಲಿ. ಇಲ್ಲಿ ಕೇಕ್ ಇಲ್ವೋ ನಾವು ಮುನಿಸ್ಕೊಬಿಟ್ಲು. ಸೀತಾ ಕೆಮ್ಮುತ್ತೀನಿ. ನಮ್ಮ ಐಡಿಯಾ ಇದ್ದಿದ್ದು ಹೈವೇಲಿ ಮಾಡಬೇಕು ಅಂತ ಹೇಳಿ, ನಾನು ಹೈವೇಲೇ ನಿಲ್ಲಿಸು ಅಂತ ಹೇಳಿದೆ. ಅವನು ಗಾಡಿ ಓಡಿಸೋ ಬರ್ದಲ್ಲಿ ಹೈವೇ ಎಲ್ಲ ಮುಗಿದ್ಮೇಲೆ ತಂದು ನಿಲ್ಲಿಸ್ದ. ಕೊನೆಗೆ ಅಲ್ಲೊಂದು ಸಣ್ಣದೊಂದು ದೇವಸ್ಥಾನ ಕಾಣಿಸ್ತು, ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು. ಹಂಗಾಗಿ ಇಲ್ಲಾದರೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೂ ಚೆಂದ ಅನಿಸುತ್ತೆ ತೆಗೆ ಅಂತ ಅಂದ್ಬಿಟ್ಟು ಇಲ್ಲೇ ಕಟ್ಟಿಂಗ್ ಮಾಡಿಸಿದ್ವಿ. ಒಂದು 10 ಗಂಟೆ ಆಗಿತ್ತು ಅವಳು ಕೇಕ್ ಕಟ್ ಮಾಡಿಸಿದಾಗ. ಹಿರಿಯೂರು ಬಿಟ್ಟು ಮುಂದೆ, ಅದು ಯಾವ ದೇವರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವ್ರಿಗೆ ಕೈ ಮುಗಿಸಿದ್ದೆ, ಚಿಟ್ಟೆ ಕೈಲಿ ನಾವು ಎಲ್ಲ ಮುಗಿದು ಬಂದು ಕೇಕ್ ಕಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಈ ಒಂದು ಬರ್ತ್ಡೇ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಅದು ತೆಗಿರಿದ್ದೀರೋ ಸೈಡ್ಗೆ, ಅದು ಉದುರುತ್ತು ಮೇಲಿಂದೆಲ್ಲವ. ಕಟ್ ಮಾಡುವಾಗ ಕಟ್ ಮಾಡ್ದಾಳಂತೆ ಕೇಕು ಕತ್ತು ಮಾಡಕ್ಕೆ. ಅದು ಹಿಂದ್ಗಡೆ ಬಟ್ಟೆ ಸರಿ ಮಾಡಿರೋದು. ಈ ಕಡೆ ತೋಳು ಚಿನ್ನಿಗೆ ಏನು ಮಾಡ್ತೀಯಾ? ಕೇಕು ಕತ್ತು ಮಾಡ್ತೀ? ಕೇಕು ಕತ್ತು ಮಾಡ್ತೀನಿ ಅಂತ ತಂದು ಅದು ಹಂಗಲ್ವಾ ಅಂತ. ಸ್ವಲ್ಪ ಹಿಂದ್ಗಡೆಯಿಂದ ಮಾಡಬೇಕು. ಕೇಕ್ ಮೇಲೆ ಉದುರ್ತದೆ ಎಲ್ಲ, ಉದುರು ಬಿಡ್ತದೆ. ಆಮೇಲೆ ಇವತ್ತು ಕೇಕ್ ಮೇಲೆ ಉದುರ್ತ. ಕಟ್ ಮಾಡು. ತಡಿಯೇ ಒಂದು ನಿಮಿಷ. ಹೋಗಿ ನೀನು ಹೋಗಲ್ಲಿ. ಸ್ವಲ್ಪ ಕಡಿಗೆ ಅವ್ಳ ಬಾಯಿ ಇಷ್ಟ ಅಗ್ಲ ಕಾಲ್ ಈ ಕಡೆ ನೋಡಿ ಎಲ್ಲಾರು. ಫ್ರೆಂಡ್ಸ್, ಹಾಗೆ ನೀವೆಲ್ಲರೂ ಕೂಡ ನನ್ನ ಮಗಳಿಗೆ ಅಲ್ಲಿಂದನೇ ವಿಶ್ ಮಾಡಿ ಒಳ್ಳೆಯದಾಗಲಿ, ಆರೋಗ್ಯವಾಗಿರಲಿ ಅಂತ ಅಂದ್ಬಿಟ್ಟು, ಹಾಗೆ ರಾಯರ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೂ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಹಾಗೆ ಕೇಕ್ ಕಟ್ ಮಾಡಿ ಚಿಕ್ಕದಾಗಿ ತಿಂದು, ಯಾಕೆಂದರೆ ನೈಟ್ ಹೊತ್ತು ಕೇಕ್ ಎಲ್ಲ ನಂಗೆ ತಿಂದರೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ತಿಂದು ಹಾಗೆ ಇಟ್ಕೊಂಡು ತೊಗೊಂಡೋದ್ವಿ ಮನೆಗೆ. ಹಾಗೆ ಚಿಟ್ಟೆಗೆ ಇನ್ನೊಂದು ಜೊತೆ ಬಟ್ಟೆ ಕೂಡ ತಂದಿದ್ದೆ, ಆದರೆ ವೇರ್ ಮಾಡಲಿಕ್ಕೆ ಆಗಲಿಲ್ಲ. ಯಾರು ಈ ಥರ ವಿಭಿನ್ನವಾಗಿ ಫಸ್ಟ್ ಟೈಮ್ ನಮ್ಮ ಚಿಟ್ಟೆದು ಸಿಂಪಲ್ ಆದ್ರೂ ನಮಗೆ ಮೆಮೊರಿಯಾಗಿರುತ್ತಿದ್ದು. ನಾವು ಇರಾಗಂಟನೂ ಅಷ್ಟು ಚೆಂದ ಅನ್ನಿಸ್ತು ನಮಗೆ. ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು? ನೀವು ಕೂಡ ಅವಳಿಗೆ ಹಾರೈಸಿ ಕಮೆಂಟ್ ಮಾಡಿ, ಆಯಿತಾ? ಅಣ್ಣ ಸ್ವಲ್ಪ ತಿನ್ಸೋಣ, ಯಾಕೋತ ಅವಳಿಗೆ ಶೀತ.
ನನಗೆ ಈ ಸತಿಂದ ತುಂಬಾ ಮನಸ್ಸಿಗೆ ಅನಿಸಿದೆ. ಇನ್ನು ನೆಕ್ಸ್ಟ್ ಇಯರಿಂದ ನಮ್ಮ ಮಕ್ಕಳು ಬರ್ತಡೇ ಆಗಿರ್ಬೋದು, ನಮ್ಮದೇ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು, ಖುಷಿ ವಿಚಾರಗಳಾಗಿರ್ಬೋದು, ಅದಕ್ಕೆಲ್ಲ ಕೇಕ್ ಕಟ್ ಮಾಡಿಸೋದು ಬೇಡ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾನೇನೋ ಅಂದ್ಕೊಂಡಿದ್ದೀನಿ, ನಮ್ಮ ಮನೇಲಿ ಕೇಳಬೇಕಲ್ಲ, ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಕೇಕ್ ಕಟ್ ಮಾಡಿಸೋದೆಲ್ಲ. ಸಿಂಪಲಾಗಿ ಮನೇಲಿ ದೇವಸ್ಥಾನಕ್ಕೊಳಗೆ ಹೋಗಿ ಮನೇಲಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಆಚರಣೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ನೆರವೇರಕ್ಕೆ ಬಿಡ್ತಾರ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು. ತಿನ್ಸೇವಲ್ಲ ಬಂಗಾರ. ವಿಡಿಯೋ ಮಾಡಿದೆ. ಚಿಟ್ಟೆ ಅಪ್ಪ ಅಪ್ಪ ಅಯ್ಯೋ ಇಷ್ಟು ಅಗ್ಲು ತೆಗೆದ್ಬಿಟ್ಟಲ್ಲ ಕೃಷ್ಣ. ನನಗೆ ಮಾತ್ರ ಅವಳಿಗೆ ದೇವಕಿ ನಂದನ ಅಂತ ಹೆಸರಿಟ್ಟಿರೋದು ಇಷ್ಟು ಖುಷಿ ಆಗುತ್ತೆ ಅಂದರೆ, ರಾಯರ ದೇವಸ್ಥಾನದಲ್ಲೆಲ್ಲ ದೇವಕಿ ನಂದನ ಅನ್ನೋದು ಹಾಡೆಲ್ಲ ಇದೆಯಲ್ಲ, ಅದನ್ನು ಕೇಳೋಕ್ಕೆ ಮೈ ಜುಮ್ಮನತ್ತೆ. ವಿಷ್ಣು ಸಹಸ್ರನಾಮದಲ್ಲೆಲ್ಲ ದೇವಕಿ ನಂದನ ಅನ್ನೋದು ತುಂಬ ಸಲ ಪಠಣೆ ಆಗುತ್ತೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಫೈನಲಿ 11 ಗಂಟೆ 11:15 ಹತ್ತತ್ರ ಆಗಿತ್ತು ನಾವು ಮನೆಗೆ ಬಂದು ತಲುಪೋದ್ರಲ್ಲಿ. ಚೆನ್ನಾಗಿತ್ತು. ನಮಗೇನಂದರೆ ಮೇಯ್ನ್ ರಾಯರ ದರ್ಶನ ಚೆನ್ನಾಗಾಯ್ತಲ್ಲ, ಅದೇ ನಮಗೆ ತುಂಬ ಖುಷಿ. ರಾಯರು ಇದ್ದಿದ್ದು ಮನೆ ಇವಕ್ಕೆಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಟೈಮ್ ಮಿಸ್ ಮಾಡದೆ ಹೋಗಿ ಬರ್ತೀವಿ. ನೀವ್ಯಾರು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ ಫಸ್ಟ್ ಟೈಮ್, ಅವನ್ನೆಲ್ಲ ನೋಡ್ಕೊಂಡು ಬನ್ನಿ. ಬಿಸ್ತಿರ್ಕಾಯಿ ಹುಜ್ಜು ಕುಡಿದ್ಬಿಟ್ಟು ಮಂಕಳನ ಗಂಟ್ಲು ನೋವು ಜಾಸ್ತಿ ಆಗ್ಬಿಟ್ಟೈತಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು, ನೀವು ಕೂಡ ಈ ಚನ್ನರಾಯಪಟ್ಟಣ ಟು ಮಂತ್ರಾಲಯ ಟ್ರಾವೆಲಿಂಗ್ ಜರ್ನಿನ ನೀವು ಕೂಡ ಎಂಜಾಯ್ ಮಾಡಿರ್ತೀರ ನಮ್ಮ ಜೊತೆಗೆ ಅಂತ ಬಯಸ್ತೀನಿ. ಹಾಗೆ ಮಂತ್ರಾಲಯದಿಂದ ನಾನು ಮನೆಗೆ ಏನೆಲ್ಲ ತಂದೆ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್ ಬಾಯ್.